ಅವ್ವ ಮಾಕಾಳವ್ವ, ನಮ್ಮ ಮನೆ ಉಳಿಸೋದಕ್ಕೆ ಈಗಾಗಲೇ ನೀನೇ ಬೈಕ್ ಕಳಿಸ್ತಲ್ಲ ನಿನ್ನ ನೆನ್ಸ್ಕೊಂಡಿದ್ದೀವಿ. ಆದ್ರೂ ನಾವು ಚಿಕ್ಕ ಜನ, ನಿನ್ ಮುಂದೆ ಎಳ್ಳಷ್ಟು ಬೆಲೆ ಇಲ್ದವರು. ಅದಕ್ಕೆ ಪದೇ ಪದೇ ಅದನ್ನೇ ನೆನ್ಪು ಮಾಡ್ಕೊತಿರ್ತೀವಿ. ನಾನೇನೋ ಜಗತ್ನ ತಿಳ್ಕೊಂಬಿಟ್ಟಿದ್ದೀನಿ. ಎಲ್ಲದಕ್ಕೂ ಒಂದು ರೀಸನ್ ಇದೆ. ಅದೆಲ್ಲ ಸೈನ್ಸು ಅಂತ ಓದಿರೋರು ತುಂಬ ಅಹಂಕಾರದಲ್ಲಿ ಇರ್ತಾರೆ. ಆದರೆ ನಮ್ಮನ್ನೆಲ್ಲರನ್ನೂ ಮೀರಿದೊಂದು ಶಕ್ತಿ ಇದೆ ಅನ್ನೋದು ನೀನು ಆಗಾಗ ನಿರೂಪಿಸ್ತಿರ್ತೀಯ. ನೀನು ಇನ್ನೊಂದ್ಕಿಂತ ನಮಸ್ಕಾರ ಹಾಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗುಮ್ಮ ಅಂತ ಬಂದು ಈಗ ಹೆಂಗೆ ಕೈ ಹಿಡಿದು ಕಾಪಾಡ್ದು, ಮುಂದಕ್ಕೂ ನನ್ನ ತಂಗಿರ್ನ, ನಮ್ಮ ಪಾರುನ, ನಮ್ಮ ಸುತ್ತ ಇರೋರ್ನೆಲ್ಲ ಕಾಪಾಡವ ನನ್ನ ತಾಯಿ, ನನ್ನ ಕಾಪಾಡು. ನನ್ನ ಜೀವನದಲ್ಲಿ ಅನುಭವ ಆಗೋವರೆಗೂ ನನಗೆ ಈ ವಿಷಯದ ಬಗ್ಗೆ ಗೊತ್ತೇ ಇರಲಿಲ್ಲ. ನಿನ್ನ ಮನೆ ಉಳಿಸಿದ ರೀತಿ ನೋಡಿ ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗ್ಬಿಟ್ಟಿದ್ದೀನಿ. ಅದಕ್ಕೆ ನಿನ್ನ ಹತ್ರ ನಂದು ಇನ್ನೊಂದು ಬೇಡಿಕೆ ಇದೆ, ನೀನು ಈಡೇರಿಸ್ತೀಯ ಅಂತ ನನಗೆ ಗೊತ್ತು. ಅದಕ್ಕೆ ಕೇಳ್ತಿದ್ದೀನಿ, ನನ್ನ ಮನೆನ ಹೇಗೆ ಉಳಿಸ್ತೋ ನನ್ನ ಮನಸ್ಸಲ್ಲಿರೋ ಪ್ರೀತಿನೂ ಹಾಗೆ ಉಳಿಸ್ಕೊಡಮ್ಮ ಪ್ಲೀಸ್. ತಗೋ ಶಿವು, ಇದು ಅಮ್ಮನವರ ಪಾದದ ಹತ್ರ ಇದ್ದಿದ್ದು. ಒಳ್ಳೇದಾಯ್ತು ಅರ್ಚಕ್ರೆ. ಪಾರು ತಕ ಕೈ ಕೊಟ್ಬಿಟ್ರೆ ಮುಟ್ಸು. ಅದು ದೇವಸ್ಥಾನ ಅಲ್ವಾ? ಯಾಕೆ ಶಿವ ಅಂತ ಇದೆಯಾ? ಮನುಷ್ಯ ನಿಷ್ಕಲ್ಮಶವಾದ ಪ್ರೀತಿ ಕಲ್ತಿದ್ಯಾ ಭಗವಂತನಿಂದ, ಮುಟ್ಸು. ನಿಜವಾದ ದಾಂಪತ್ಯದಲ್ಲಿ ಭಗವಂತ ಇರ್ತಾನೆ ಅನ್ನೋದ ಮರಿಬೇಡಪ್ಪ. ಅಮ್ಮ, ನಾನಿವತ್ತು ನನ್ನ ಪ್ರೀತಿನ ಮಾವನ್ಗೆ ಹೇಳ್ಕೊತೀನಿ. ಇಲ್ಲಿಂದ ಅವನ್ನ ಕರ್ಕೊಂಡು ಹೋಗಿ ನನ್ನ ಮನಸ್ಸಲ್ಲಿರೋ ಮಾತೆಲ್ಲ ಹೇಳ್ಕೊಂಡು ನನ್ನ ಮಾವನ ಪ್ರೀತಿ ಕೇಳ್ತೀನಿ. ಅವ್ನ ಬಾಯಿಂದ ಇಲ್ಲ ಅಂತ ಮಾತ್ರ ಅನ್ಬಾರ್ದು. ನನ್ನ ಪ್ರೀತಿ ಉಳಿಸೋ ಜವಾಬ್ದಾರಿ ನಿಂದೆ ಪ್ಲೀಸ್ ಅಮ್ಮ. ಅಯ್ಯೋ ಶಿವು, ಅಮ್ಮನವ್ರು ಎಡಭಾಗದಿಂದ ಹೋಗಿ ಕೊಟ್ಬಿಟ್ರಲ್ಲಪ್ಪ. ನೀವೇನಾದರೂ ಬೇಡ್ಕೊಂಡಿದ್ರೆ ಅಮ್ಮ ಆಗಲ್ಲ ಅಂತ ಇದ್ದಾಳೆ. ಕೇಳ್ರಪ್ಪೋ ಕೇಳ್ರಿ. ಮಾರಿಗುಡಿ ದೊರೆ ವೀರಭದ್ರಯ್ಯನವ್ರ ಮಗಳಿಗೂ ಅವ್ರ ಅಳಿಯ ಶಿವಗೂ ವಿಚ್ಛೇದನ ಆಯ್ತೈತಂತೆ. ವಿಷಯ ಮುಚ್ಚಿಟ್ಟಿದ್ಕೆ ದಣಿಗಳು ಪಂಚಾಯತಿ ಕರೆದವ್ರಪ್ಪ. ಎಲ್ರು ಪಂಚಾಯತಿಗೆ ಬರ್ಬೇಕ್ರಪ್ಪ. ಮಗಳವ ಕಾಪಾಡವ. ದಣಿಗಳೇ ಆಗಲೇ ಜನಗಳು ಬರ್ತಾವ್ರೆ. ಬರಲಿ. ಶಿವು ಇಲ್ಲಿಗೆ ಬರೋದು ಎಷ್ಟು ಮುಖ್ಯನೋ ಜನಗಳು ಬರೋದು ಕೂಡ ಅಷ್ಟೇ ಮುಖ್ಯ. 1ರಿಂದ 4, 4ರಿಂದ 16, 16ರಿಂದ 64. ಈ ಸುದ್ದಿ ಜನಗಳ ಬಾಯಿಯಿಂದ ಬಾಯಿಗೆ ಹಬ್ಬಿ ಸುತ್ತ 48 ಹಳ್ಳಿಗೂ ತಿಳಿಬೇಕು. ಯಾವ ಮನೆ ಜನನೂ ಶಿವು ತಂಗಿರನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಅವ್ರ ಮನೆಗೆ ನೋಡೋಕ್ಕೆ ಹೋಗಲ್ಲ ಅನ್ಬೇಕು. ಅದೇ ಅಲ್ವಾ ನಮಗೂ ಬೇಕಾಗಿರೋದು. ಕೆಲವರು ಆ ಬಿಡಿಬೇಕಾದ್ರೆ ಪುಂಗಿ ಓದ್ತಾರೆ, ಇನ್ನು ಕೆಲವರು ಓದ್ತದೊಳಗೆ ಕೈ ಹಾಕ್ತಾರೆ. ಆದರೆ ನೀವು ಭೂಮಿನೇ ಬಗೀತಾ ಇದ್ದೀರಾ. ಅಪ್ಪಯ್ಯ, ಈ ವಿಷಯ ಇಡೀ ಊರಿಗೆಲ್ಲ ಹರಡಿದ್ಮ್ಯಾಕೆ ಆ ನನ್ನ ಮಗ ಶಿವ ಮನೆ ಕಡೆಗೆ ಯಾವ ನಾಯಿನೂ ಹೋಗೋಕ್ಕಿಲ್ಲ. ಆಮ್ಯಾಕೆ ಅವ್ರ ತಂಗಿರು ಯಾರಿಗೂ ಮದುವೆ ಹಾಕಿಲ್ಲ. ಪಾರ್ವತಿ ಅಂತೂ ಮನೆ ಬಿಟ್ಟು ಹೋಯ್ತಾಳೆ. ಆಮ್ಯಾಕೆ ಆ ಶಿವ ಅಂಬೋ ಅಂತ ಹತ್ಕೊಂಡು ನಿನ್ನ ಪಾದಕ್ಕೆ ಬಂದು ಬೀಳ್ತಾನೆ ಅಲ್ವಾ? ಕುಂಬಳನ ಕುದ್ದು ಸಾಕು, ನುಗ್ಗೇನ ಮುರಿದು ಸಾಕು, ಮಕ್ಕಳನ್ನ ಹೊಡೆದು ಸಾಕು ಅಂತ ಸುಮ್ಮನೆ ಹೇಳಿಲ್ಲ ಕಣೋ ಪರಶು. ಯಾರ್ಯಾರನ್ನ ಯಾವ್ಯಾವ ರೀತಿನಲ್ಲಿ ಪಳಗಿಸ್ಬೇಕು ಅಂತ ಈ ಮಾರಿಗುಡಿ ದೇವರು ವೀರಭದ್ರನಿಗೆ ಗೊತ್ತು ಕಣೋ. ಛತ್ರಿ ದಣಿ, ಕರಿಯಪ್ಪ ನಿಮ್ಮ ಅಮ್ಮವ್ರನ್ನ. ಅರ್ಥ ಆಯ್ತು ದಣಿ. ನಿಮ್ಮ ಸೇಡು ಸೇರ್ಗನೂ ಬಿಡಾಕಿಲ್ಲ, ನೇರ್ಗೇನೂ ಬಿಡಾಕಿಲ್ಲ. ಅಮ್ಮರೇ ದಣಿಗಳು ಕರೀತಾವ್ರೆ, ಬೋನಿ.
ಹೇಳ್ರಿ. ನಾನು ಹೇಳ್ತೀನಿ, ನೀನು ಕೇಳಿಸ್ಕೊ. ಆದರೆ 2 ಕಿವಿನಲ್ಲೂ ಕೇಳಿಸ್ಕೋಬೇಕಾಗಿರೋದು ಅವತ್ತು ನಾಲ್ಗೆ ಉದ್ದ ಬಿಟ್ಟಿದ್ದು ಇವಳಲ್ವ ಸೌಭಾಗ್ಯ? ಕೆರೆ ನೀರಿಗೆ ದೊರೆಯಪ್ನೆ ಹಾಕ್ಬೇಕು. ಅದೇನು ವಿಷಯ ಅಂತ ಹೇಳ್ರಿ. ಸುಶೀಲಾ, ನಿನ್ನ ಮಗಳು ನಿನ್ನ ಚೆನ್ನಾಗೇ ತಯಾರು ಮಾಡಿದ್ದಾಳೆ. ಆದರೆ ಗಾಳಿ ಬೀಸಿದಾಗ ಬಗ್ಗೋ ಹುಲ್ಲು ಬದುಕುತ್ತೆ. ಎದೆ ಉಬ್ಬಿಸಿ ನಿಂತ್ಕೊಂಡಿರೋ ಮರ ಮುರಿದು ಬೀಳುತ್ತೆ ಅಲ್ವಾ? ಏನು ವಿಷಯ ಅಂತ ಹೇಳ್ರಿ. ಭಯಕ್ಕೆ ಪ್ರಾಣನೇ ಹೋಗ್ತಿದೆ ಇಲ್ಲಿ. ಈಗ ನಾನು ಹೇಳೋ ವಿಷಯದಿಂದ ಭಯ ಅಲ್ಲಿಗೂ ಬರುತ್ತೆ. ಇರು ಸೌಭಾಗ್ಯ. ಶಿವು ಮತ್ತು ಪಾರ್ವತಿ ವಿಚ್ಛೇದನ ತಗೋತಿದ್ದಾರೆ. ಹುಟ್ಟಿದ ಮನೆಯಲ್ಲೇ ಕಾಲು ನಿಲ್ಲಿಲ್ಲ ನಿನ್ನ ಮಗಳಿಗೆ. ಇನ್ನು ಗಂಡನ ಮನೆಯಲ್ಲಿ ನಿಲ್ಲು ಅಂದರೆ ನಿಲ್ಲುತ್ತಾ? ಹೋಗ್ತಾ ಇರ್ತಾಳೆ. ಅಪ್ಪಯ್ಯ, ಈ ಪಾರ್ವತಿ ನದಿ ಇದ್ದಂಗೆ ಎಲ್ಲೂ ನಿಲ್ಲಕ್ಕಿಲ್ಲ, ಓಡ್ತಾ ಇರ್ತಾಳೆ. ಹಂಗು ತಡೆದು ನಿಲ್ಲಿಸ್ಬೇಕು ಅಂದರೆ ದೊಡ್ಡ ದೊಡ್ಡ ಡ್ಯಾಮೇ ಕಟ್ಟಬೇಕು. ಅವಳ ಹೆತ್ತಮ್ಮನಿಂದ ಪ್ರೀತಿಯಿಂದ ಸಾಕಿದ ಚಿಕ್ಕಮ್ಮನಿಂದನೂ ಈ ವಿಷಯ ಮುಚ್ಚಿಟ್ಟಿದ್ದಾಳೆ ಅಂದರೆ ಪಾಪ ನಿಮ್ಮ ಕರಳಿಗೆ ಎಷ್ಟು ಸಂಕಟ ಆಗುತ್ತೆ ಅಂತ ನನಗೂ ಅರ್ಥ ಆಗುತ್ತೆ. ಭಾಗ್ಯ, ಸಂಕಟ ಪಡಬೇಡಮ್ಮ ಪಾಪ. ಛೇ 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 ಮಗಳು ಮದುವೆ ಆದಮೇಲೆ ಗಂಡನ ಬಿಟ್ಟು ಹೋಗ್ತಿದ್ದಾಳೆ ಅಂದರೆ ದುಃಖ ಆಗಲೇಬೇಕು. ಆದರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಅಲ್ವಾ? ಛಾ, ಯಾರು ಎಲ್ಲಿಗೆ ಹೋದ ನಮಗೇನು? ನಮ್ಮದು ನೋಡು, ಚಿಕ್ಕ ಸಂಸಾರ, ಚೊಕ್ಕ ಸಂಸಾರ. ನಾವು ಖುಷಿಯಾಗಿರಬೇಕು ಅಲ್ವೇನಾ ಪರಶು? ಅಲ್ವೇ ಮತ್ತೆ? ಅಪ್ಪಯ್ಯ, ನನಗೆ ಈ ಖುಷಿಗೆ ಒಳ್ಳೆ ಸಿಹಿ ತಿನ್ನಬೇಕು ಅನಿಸ್ತೈತೆ. ಹೌದೇನೋ ಮಗನೇ? ಆಗಲಿ, ಅದಕ್ಕೇನಂತೆ. ಸುಶೀಲಾ, ಸೌಭಾಗ್ಯ, ಹೋಗಿ ಪಾಯಸ ಮಾಡಿ ತೊಗೊಂಡು ಬನ್ನಿ. ನನ್ನ ಮಗನಿಗೆ ಸಿಹಿ ತಿನ್ನಬೇಕು ಅನ್ನಿಸ್ತಿದೆಯಂತೆ. ಛತ್ರಿ, ಡ್ಯಾಡಿ, ಆವತ್ತು ರಶ್ಮಿ ಮದುವೆನಲ್ಲಿ ಪಾಯಸ ಮಾಡ್ಕೊಂಡು ತಂದಿದ್ರು, ಕುಡಿಲಿಲ್ಲ, ಚೆಲ್ಬಿಟ್ಟೆ. ಆದರೆ ಇವತ್ತು ಚೆಲ್ಲಲ್ಲ, ಹೊಟ್ಟೆ ತುಂಬ ತಿಂತೀನಿ. ದಣಿಗಳೇ, ನಾವು ಹೊಟ್ಟೆ ತುಂಬ ಪಾಯಸ ಕುಡಿದ್ಬಿಡ್ತೀವಿ. ಅಲ್ವೇ ಮತ್ತೆ? ಜನ ಸೇರಿದ್ದಾರೆ, ಪಂಚಾಯಿತಿ ಮಾಡಬೇಕು. ನಡಿ. ಸರಿ ದಣಿಗಳು. ನಾನು ನಿನ್ಗೆ ಅವತ್ತೇ ಹೇಳಿದೆ ಇವ್ರನ್ನ ಎದುರಾಕೊಳ್ಳೋದು ಬೇಡ ಅಂತ. ನೋಡು ಸುಶೀಲಾ, ಈಗ ಏನಾಯ್ತು ಅಂತ. ಶಿವು ಪಾರು ಮಕ್ಕಳ ಏನು ಮಾಡ್ಕೊಂಡ್ರು? ಅಮ್ಮ, ಅತ್ತಿಗೇನೂ ಇಲ್ಲ, ದೊಡ್ಡಣ್ಣನೂ ಇಲ್ಲ, ಚಿಕ್ಕಣ್ಣನೂ ಇಲ್ಲ. ನಾವಿವಾಗ ಹೋಗ್ಬೋದಲ್ವಮ್ಮ? ಅವ್ರು ಇಲ್ದಿರೋವಾಗೆ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಕ್ಕಾಗೋದು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಅನು, ಅದು ಅಲ್ಲದೆ ನಾವು ಹಿಂಗೆ ಹೋಗೋಕ್ಕಾಗೋದಿಲ್ಲ. ನಾವು ಒಳ್ಳೆ ಬಟ್ಟೆ ಹಾಕ್ಕೊಂಡೇ ಹೋಗಬೇಕು. ಯಾಕಮ್ಮ? ಯಾಕೆ ಅಂದರೆ ಊರಿನ ಜನ ನಿನ್ನ ಚಿಕ್ಕ ಯಜಮಾನ, ನನ್ನ ಯಜಮಾಂತಿ ಅಂದ್ಕೊಂಡಿದ್ದಾರೆ. ಅದಕ್ಕೆ ಕಣ. ಮನೆಯಲ್ಲಿ ಇವರು ಹೊಡೆಯೋದು ನಾವು ಹೊರಗಡೆ ಹೋಗಿ ಹೇಳ್ಬೋದಲ್ಲಮ್ಮ? ಹಾಗೆಲ್ಲ ಮಾಡಬಾರ್ದಪ್ಪ. ಈಗ ಹೊಡೆದು ಬೈದು ಮಾಡ್ತಿದ್ದಾರೆ, ಆಮೇಲೆ ಜೀವನೇ ತೆಗೆದು ಬಿಡ್ತಾರಷ್ಟೇ. ಉಸಿರಿದ್ರೆ ಉಪ್ಪು ಮಾರ್ಕೊಂಡಾರು ಜೀವನ ಮಾಡ್ಬೋದು. ಉಸಿರೇ ಇಲ್ಲ ಅಂದರೆ ಬದುಕಕ್ಕಾಗೋದಿಲ್ಲ ಮನು. ಸರಿ, ಹೋಗೋಣ ಬಾ. ಗೌಡ್ರೆ, ಹಂಗೇನಿಲ್ಲ ಗೌಡ್ರೆ, ನಾನೊಂಥರ ಬೇರೆ ಥರನೇಯ. ಗಿಡುತ್ತಾವ್ ಬಂದರೆ ಗಾಳಿ, ಬುಡುತ್ತಾವ್ ಬಂದರೆ ಗೂಳಿ. ಕೆದಕ್ದವ್ರನ್ನೇ ಬಿಟ್ಟಿಲ್ಲ, ಇನ್ನು ಕೆಣಕ್ದವ್ರನ್ನ ಬಿಟ್ಬಿಟ್ಟಿವೆ. ಅಮ್ಮ, ನಮಗೆ ಬೈತಿರೋ ಆಗಿದೆ ಅಣ್ಣ. ಸುಮ್ಮನಿರೋ ಕಂದ, ನಿನ್ನ ತಮ್ಮಯ್ಯ ಅಂತೀನಿ. ಕೇಳಿಸ್ಕೊಂಡ್ರೆ ಬಾಯಿ ಬಂದಂಗೆ ಬೈತಾರೆ, ಹೊಡಿತಾರೆ. ರೀ ಗೌಡ್ರೆ, ನಿಮಗೆ ನನ್ನ ಬಗ್ಗೆ ಯಾರೋ ತೆಪ್ಪಾಗಿ ಹೇಳ್ಬಿಟ್ಟವ್ರೆ. ನಮ್ಮ ಹಳ್ಳಿಗೆ ಬಂದು ಕೇಳಿ, ನನ್ನ ಬಗ್ಗೆ ಏನು ಅಂತ ಹೇಳ್ತಾರೆ. ನಾನು ಬರೀ ಕೆಟ್ಟವನಲ್ಲ, ಭಾರಿ ಕೆಟ್ಟವನು. ಅಪ್ಪಿ ತಪ್ಪಿ ನಮ್ಮ ಹತ್ರ ಯಾಮಾರು ತಗಲಾಕೊಂಡ್ಬಿಟ್ರೆ ಆ ಯಮ ಕ್ವಾಣ ಬಿಟ್ಟು ಓಡ್ ಬಂದ್ಬಿಡ್ತಾನೆ.
ಅವನಿಗಿಂತ ಭರ್ಜರಿಯಾಗಿ ನರಕ ತೋರಿಸ್ತೀನಲ್ಲ ಅವನ ಭಯಕ್ಕೆ. ಹೋಲಿ ಬಿಡಿ, ಸರ್ಕಾರದ ತೆರಿಗೆ ಬಗ್ಗೆ, ಹೆಣ್ಣಿನ ನೆರಿಗೆ ಬಗ್ಗೆ ಯಾರಾದರೂ ಹೇಳ್ಕೊಡಕ್ಕಾಯ್ತದೆ? ಊಟದಾನೆ ಬಂದ್ಬಿಟ್ಟಿರ್ತದೆ. ಟೆಂಡರು ನಮ್ಮ ಕಡೆಗೆ ಆಗದೆ, ಯಾವನೂ ಬರೋಕ್ಕಿಲ್ಲ. ನಿಮ್ಮ ಕೆಲಸನ ಮುಂದುವರಿಸಿ. ಏಯ್, ಇಲ್ಲೇನು ಮಾಡ್ತಾ ಇದ್ದೀರಾ? ಆಗಲೇ ಎಲ್ಲ ಕೆಲಸನೂ ಮುಗೀತು ಅಂದ್ರಿ, ಈಗೇನಿದು ಒರೆಸೋದು ಗುಡಿಸೋದು? ಅದು ಇಲ್ಲಿ ಸ್ವಲ್ಪ ಕಸ ಇತ್ತಮ್ಮ. ಕಸ ಅಲ್ಲಿಲ್ಲ, ಇಲ್ಲವೇ. ಒಂದಿನ ಗುಡಿಸ್ತೀನಿ. ಹೆಂಗ್ ಗುಡಿಸ್ತೀನಿ ಅಂದರೆ, ಗುಡಿಸ್ತಾ ಇದ್ದೀನೋ ಗುಡುಗಿಸ್ತಾ ಇದ್ದೀನೋ ಅಂತ ತಲೆ ಕೆಟ್ಟೋಗ್ಬಿಡ್ಬೇಕು. ಒಂದು ಪೇಪರ್ಗೆ ಸೈನ್ ಮಾಡ್ಕೊಡೋಕ್ಕಾಗಿಲ್ಲ, ನಾಯಿ ಥರ ಇಲ್ಲೇ ಸಾಯ್ತಾ ಬಿದ್ದಾವೆ. ಏ ಪೆದ್ದನ್ ಮಗನೆ, ಏನ್ ನನ್ನ ಗಂಡನ ಅಷ್ಟೊಂದು ಕೆಕ್ಕರಿಸ್ಕೊಂಡು ನೋಡ್ತಾ ಇದೆಯಲ್ಲ? ನನ್ನ ಗಂಡನಿಗೆ ದೃಷ್ಟಿ ಆಗುತ್ತೆ ಅಷ್ಟೇ. ರೀ, ನೀವು ಒಳಗೆ ಬನ್ನಿ. ಅಮ್ಮ, ಅವರು ಹೋದ್ರು. ಬಾ, ನಾವು ದೇವಸ್ಥಾನಕ್ಕೆ ಹೋಗೋಣ. ಅಯ್ಯೋ, ಹಿಂಗೆ ಹೋಗೋಕ್ಕಾಗಲ್ಲ ಮನು. ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗಬೇಕು. ನಿಂಗೆ ಗುಲಾಬಿ ಕೊಡಿಸ್ತೀನಿ, ಒಳ್ಳೆ ಬಟ್ಟೆ ಹಾಕಿಸ್ತೀನಿ, ಆಯ್ತಾ? ಆಮೇಲೆ ಹೋಗೋಣ, ಬಾ. ಏನ್ಲ ಜಿಮ್ ಹೇಳ್ಕೊಡೋದು ನೀನೇ ಅಂತೆ? ಇಲ್ಲಿ ನೋಡಿದ್ರೆ ಇವ್ರು ಯಾರು ಅಂತ ಗೊತ್ತೇ ಇಲ್ಲ ನಂಗೆ ಆಡ್ತಾ ಇದೆಯಾ? ಸೀನಾ ಅವ್ರು ಹಾಗೆ ಅಂಕಲ್, ಮಾಡೋದೆಲ್ಲ ಮಾಡ್ತಾರೆ, ಆಮೇಲೆ ಏನೋ ಗೊತ್ತಿಲ್ದಾಗಿ ಇರ್ತಾರೆ ಅಲ್ವಾ ಆಂಟಿ? ಹೌದು ಕಣವ, ಬಲ್ಗೈಯಲ್ಲಿ ಮಾಡೋದು ಈ ಎಡ್ಗೈ ಗೊತ್ತಾಗಲ್ಲ ಅಂತಾರಲ್ಲ, ಹಂಗೆ ನನ್ನ ಮಗ. ಏನಂಕಲ್, ಶೂಟಿಂಗಾ? ಹೌದು, ಒಂಥರ ಹಾಗೆ ಅಂದ್ಕೊಳವ. ಮದುವೆ ಮನೆಯಲ್ಲಿ ಮಗ ಸೊಸೆದು ಫೋಟೋ ಇರಲಿಲ್ಲ, ಅದಕ್ಕೆ ಈಗ ತೆಗ್ಸೋಣ ಅಂತ. ಏನ್ ರಶ್ಮಿ ಅವರೇ, ಸೀನಾ ಅವರು ಫುಲ್ ಕ್ಲೋಸ್ ಆಗಿರೋ ಹಾಗಿದೆ. ಫೋಟೋ ಶೂಟ್ ಎಲ್ಲ ಮಾಡಿಸ್ತಿದ್ದೀರಾ? ಮದುವೆ ಆದಮೇಲೆ ಕ್ಲೋಸ್ ಎಲ್ಲ ಏನಲ್ಲ, ಶುರುವಾಗೋದೇನಿದ್ರು ಹೊಸ ಸಂಬಂಧ. ಅಬ್ಬಬ್ಬಾ, ಎಂಥ ಮಾತು, ಎಂಥ ಮಾತು. ಇವ್ರ ಮುಂದೆ ಹೆಂಗವ ಫೋಟೋ ತೆಗೆಸ್ಕೊಡೋದು? ಮೊದಲೇ ಅದು ಇದು ಅಂತ ಮಾತಾಡಿ ಜೀವ ಬಾಯಿಗೆ ಬರೆಸ್ತಾವಳೆ. ನಿಮ್ಮಪ್ಪ ಅವರೇ ಕಲ, ಒಂದು 4 ತೆಗೆಸ್ಕೋ ಸಾಕು, ಇಲ್ಲ ಬಂದೂಕು ಹೊರಗಡೆ ಬರ್ತದೆ. ಸಾಬ್, ಎಲ್ಲ ರೆಡಿ ಐತೆ. ಜೋಡಿಗೆ ಕಳಿಸ್ಬಿಟ್ರೆ ಫೋಟೋ ತೆಗೆದು ಬಿಸಾಕ್ಬಿಡ್ತೀನಿ. ಮುಸ್ತಫಣ್ಣ, ನೀನು ಬರೀ ಫೋಟೋ ತೆಗೆದ್ರೆ ಸಾಕು, ಆಯ್ತಾ? ಬರೀ ಹೇ, ನೀನು ಈ ಕಡೆ ಬರ ಈ ಕಡೆಗೆ. ಹಾಂ, ಬನ್ನಿ, ಹಾಗೇನೆ ನಿಂತ್ಕೊಳ್ಳಿ, ಒಬ್ರ ಪಕ್ಕ ಒಬ್ರಿಗೆ ನಿಂತ್ಕೊಳ್ಳಿ. ರಶ್ಮಿ ದೋಕ ಹತ್ರ ಬನ್ನಿ, ಅವ್ರ ಕೈ ಹಿಡ್ಕೊಳ್ಳಿ. ಇಲ್ಲಿ ನೋಡಿ. ಹಾಂ, ಬನ್ನಿ, ಹಾಗೆ. ಹಾಗೆ ಅವ್ರ ಮೇಲೆ ಕೈ ಹಾಕಿ. ಕೈ ಹಿಡ್ಕೊಳ್ಳಿ ಇಬ್ರು. ಇನ್ನೊಂದು ಅಣ್ಣ, ಆಗ್ಲಿಂದ ಫೋಟೋ ತೆಗಿತಾ ಇದ್ದೀನಿ, ಒಂದು ಸ್ಮೈಲ್ಗೆ ಮಾಡಿ. ನಾನು ಸೀನೊಂದು ಅಣ್ಣ ಅಲ್ಲ, ಬರೀ ಸೀನಾ. ಹೌದಾ ಸೀನಾ ಅವರೇ? ಅದ್ಯಾಕೆ ತಲೆ ಬಗ್ಗಿಸ್ತಿದ್ದೀರಾ? ನಾಚಿಕೆನಾ? ಅದು ಹಂಗಲ್ಲ ಕಣವ, ನನ್ನ ಮಗನಿಗೆ ಹೆಣ್ಮಕ್ಳ ಹತ್ರ ಹೆಂಗೆ ಮಾತಾಡಬೇಕು ಅಂತಾನೆ ಗೊತ್ತಿಲ್ಲ. ನಾಚಿಕೆ. ಇದುವರೆಗೂ ಅವನು ಯಾವ ಹೆಣ್ಣನ್ನು ಕಣ್ಣೆತ್ತಿ ಕೂಡ ನೋಡಿಲ್ಲ ಅಂತೀನಿ. ಹೌದಾ ಸೀನಾ ಅವರೇ? ಮತ್ತೆ ಅವಾಗವಾಗ ಚಾಕ್ಲೇಟ್ ತಗೊಂಡು ಯಾವುದೋ ಹುಡುಗಿ ಕೊಡ್ತಿದ್ರಿ,
ನಾನು 2-3 ಸಲ ನೋಡಿದ್ದೀನಿ. ಪಾಪ ಯಜಮಾನ್ರ ಮುಖ ನೋಡೋಕ್ಕಾಗಲ್ಲ. ಮಾವ, ಜನ ಎಲ್ಲ ಬಂದ್ಬಿಟ್ಟಿದ್ದಾರೆ. ಏನು ಹೆದರ್ಕ್ಬಿಡ ಪರ, ನಾನೇ ಬಾ. ಅಪ್ಪಯ್ಯ, ಬೇಟೆ ಆಗೋಕ್ಕೆ ಅಂತಲೇ ಜಿಂಕೆಗಳು ಹುಲಿ ಗುಹೆ ಒಳಗೆ ಬರ್ತಾವೆ. ಹಿಡ್ದು ಬಾಗದಾಕ್ಬಿಡುವ. ಶಿವು, ಪಾರ್ವತಿ, ಏನಿದು? ಏನು ಮಕ್ಕಳ ನೀವು ಇದು ಮಾಡ್ಕೊಂಡಿರೋದು? ಅಯ್ಯೋ, ಇವತ್ತಿನವರೆಗೂ ನಮ್ಮ ದೇವ್ರ ಕಣ್ಣಲ್ಲಿ ನೀರೇ ಕಂಡಿರಲಿಲ್ಲ. ಇವತ್ತು ಅಳ್ತಾವ್ ನಮ್ಮ ದೊರೆ. ಓಹೋ, ಮೊಸಳೆ ಕಚ್ಚೋದು ಬಿಟ್ಟು ಕಣ್ಣೀರು ಹಾಕ್ತಿದೆ. ಈಗ ಅರ್ಥ ಆಗ್ತಿದೆ ವಿಷಯ ಯಾಕೆ ಆಚೆ ಬಂತು ಅಂತ. ಯಾಕೆ ಕಣ್ಣಲ್ಲಿ ನೀರು? ಯಾಕ್ಲ ಶಿವ, ನೀನು ಪಾರು ಅಂದರೆ ಅಪ್ಪಯ್ಯ ಜೀವ ಬಿಡ್ತಾರೆ. ನಿದ್ದೆಗಣ್ಣಲ್ಲಿದ್ದರೂ ಪಾರು ಶಿವು ಅಂತ ಕನ್ವರ್ಸ್ತಾ ಇರ್ತಾರೆ. ಅಂಥದ್ರಲ್ಲಿ ನೀವಿಬ್ಬರು ಡಿವೋರ್ಸ್ ತಗೊಂಡು ಪಾರು ಮನೆ ಬಿಟ್ಟು ಹೋಯ್ತಾವಳೆ ಅಂತ ಅಪ್ಪನಿಗೆ ವಿಷಯ ಗೊತ್ತಾಗೈತೆ. ಹಿಂಗಿರ್ಬೇಕಾರೆ ಕಣ್ಣೀರಲ್ಲ, ರಕ್ತನೇ ಬರೋಕ್ಕಿಲ್ವಾ ಹೇಳು? ಊರವ್ರ ಮನೆ ನ್ಯಾಯನೆಲ್ಲ ನಮ್ಮ ದನಗಳು ಪಂಚಾಯಿತಿ ಮಾಡ್ತಾಯಿದ್ರು. ಆದರೆ ಮತ್ತು ಅವ್ರ ಮನೆ ವಿಷಯನೇ ಬೀದಿಗೆ ಬಂದ್ಬಿಟ್ಟೈತಲ್ಲ ಶಿವಣ್ಣ. ಎಷ್ಟು ನಾಟಕ ಮಾಡ್ತಿದ್ದಾರೆ ನೋಡ್ದಾಕ. ಇವ್ರಿಗೆ ಆ ದೇವ್ರು ಒಳ್ಳೇದು ಮಾಡ್ತಾನ. ಸುಶೀಲಾ, ಸುಮ್ಮನಿದ್ ಬಿಡೆ. ನೀನು ಇಷ್ಟು ದಿನ ಮಾಡಿರೋದೇ ಇದಕ್ಕೆಲ್ಲ ಕಾರಣ. ನಿನ್ನ ತಮ್ಮಯ್ಯ ಅಂತೀನಿ, ಸುಮ್ಮನಿದ್ಬಿಡು. ಯಾಕೆ ಶಿವು ಇಷ್ಟೆಲ್ಲ ಆಯ್ತಿದ್ರು ಸುಮ್ಮನೆ ನಿಂತಿದ್ದೀಯಾ? ಪ್ರತಿ ಸಲನೂ ನೀವೇ ದೇವರು ಅಂತಿದ್ರಿ, ಈಗ ಕಣ್ಣೀರಾಗ್ತಿದ್ರು ಸುಮ್ಮನೆ ನಿಂತಿದ್ದೀರಾ? ಬೇಡಪ್ಪ, ಬೇಡ. ಯಾರು ನನ್ನ ಅಳಿಯನಿಗೆ ಒತ್ತಾಯ ಮಾಡಬೇಡಿ. ಈಗಾಗಲೇ ವಿಷಯ ಊರೆಲ್ಲ ಹಬ್ಬೋಗಿತ್ತು. ಇನ್ನು ಜನ ಸುಮ್ಮನೆ ಬಿಡ್ತಾರಾ? ಶಿವು ವಿಷಯದಲ್ಲಿ ಎಲ್ಲರೂ ಅವನಿಗೆ ಅವಮಾನ ಮಾಡಿ ಮಾನ ಮರ್ಯಾದೆ ತೆಗಿತಾರೆ ಅಂತ ಹೇಳಿ ಪಂಚಾಯಿತಿ ಕರಿಬೇಕಾಗಿತ್ತು. ಶಿವು, ಹೇಳ್ಕೊಳಪ್ಪ, ನಿಜ ಏನು ಅಂತ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಳ್ಳೋಕಂದ. ನಿನಗಾಗಿರೋದು ಕನ್ಫ್ಯೂಷನ್ಸ್ ಅಲ್ಲ, ಪ್ರೀತಿ. ನಿನ್ನ ಪಕ್ಕದಲ್ಲಿ ನಿನ್ನ ಗಂಡ ನಿನ್ನ ಕೈ ಹಿಡ್ಕೊಂಡು ನಿನ್ನ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾರೆ. ನಿನ್ನ ತಂಗಿರ ಮದುವೆ ಆಗೋವರೆಗೂ ನಾನು ನಿನ್ನ ಜೊತೆನೆ ನಿಮ್ಮ ಮನೆಯಲ್ಲೇ ಇರ್ತೀನಿ. ಅಲ್ಲ ಪಾರು, ಶಿವುಗೇನೋ ಗೊತ್ತಿಲ್ಲ. ನೀನು ಓದಿದ್ಯಾ, ನಿನಗೂ ಗೊತ್ತಾಗಲ್ವಾ? ಅಯ್ಯೋ, ಯಾರು ನನ್ನ ಮಗಳಿಗೆ ಏನು ಅನ್ಬೇಡಿಪ್ಪ. ಅವಳು ಪೇಟನಲ್ಲಿ ಓದ್ದವಳು. ಈ ಹಳ್ಳಿ ಐದನ ಜೊತೆ ಮದುವೆ ಆದರೆ ಜೋಡಿ ಸರಿ ಹೋಗುತ್ತಾ ಅಂದ್ಕೊಂಡು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿರಬಹುದು. ನಾವು ತಡೆಯೋಕ್ಕಾಗುತ್ತಾ ಅದನ್ನು? ಒಟ್ಟಿನಲ್ಲಿ ಪಾಪ ನಮ್ಮ ಶಿವು ಹಣೆ ಬರಹ ಸರಿ ಇಲ್ಲ. ಯಾಕಮ್ಮ ಹೀಗೆ ಮಾಡಿದೆ ನಮ್ಮ ಶಿವುಗೆ? ಇದರಲ್ಲಿ ಶಿವು ತಪ್ಪೆಲ್ಲ ನಂದೆ. ಅವತ್ತು ಮದುವೆ ಮನೆಯಲ್ಲಿ ಪರಿಸ್ಥಿತಿ ಕಟ್ಟಿಬಿದ್ದು ಇವರಿಬ್ಬರು ಮದುವೆ ಮಾಡಿಸ್ತಾ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಮ್ಮನೆ ವಿಷಯ ಪಂಚಾಯತಿವರೆಗೂ ತರಬೇಕಾಗಿರಲಿಲ್ಲ.
ತಪ್ಪೆಲ್ಲ ನಂದೆ. ನನ್ನ ಕ್ಷಮಿಸ್ಬಿಡಪ್ಪ ಶಿವು, ಕ್ಷಮಿಸ್ಬಿಡ ತಂದೆ. ಅಷ್ಟೆಲ್ಲ ಪ್ರೀತಿ ಕೊಟ್ಟಿರೋ ಊರ್ದೊರೆಗೆ ವಿಷಯ ಮುಚ್ಚಿಟ್ಟು ಎಷ್ಟು ಅನ್ಯಾಯ ಮಾಡ್ಬಿಟ್ರಿ. ನೋಡ್ತಾ ನಿಂತಿದೆಯಲ್ಲ ಶಿವು, ಏನಾದರೂ ಮಾತಾಡೋ. ಅಯ್ಯೋ ಬೇಡಪ್ಪ, ಬೇಡ. ನನ್ನ ಮಗಳು ಅಳಿಯನ್ ಯಾರು ಏನು ಅನ್ಬೇಡಿದ್ದು. ಅನ್ಬೇಡಿ. ಅಪ್ಪ ಬಾರು